ಎರಡಂತ ಇರ್ತಾರೆ ಮತ್ತೆ ಅಲ್ಲಿಗೆ ಸ್ಕೂಲ್ ಫೀಲ್ಡಲ್ಲಿ ಅದೇ ಇರ್ತಾರೆ ಹುಡುಗರು ಅಲ್ಲೇ ಆಡ್ತಾರೆ ಬಿದ್ದು ಬರ್ತಾರೆ ಏನಾದ್ರೂ ಒಂದ್ ಸ್ವಲ್ಪ ಬಾಡಿ ತೊಂದರೆ ಆಯ್ತು. ಮತ್ತೆ ದನ ಕಟ್ಟಿ ಫೀಲ್ಡ್ ಅನ್ಸಿಲ್ಲ ಅದು ದನಕ್ಕೆ ಒಂಥರ ದನ ಕಟ್ಟ ಇದಾಗಿದೆ ಅದನ್ನ ಒಂದ್ ಸ್ವಲ್ಪ ಆದಷ್ಟು ರಿಕವರ್ ಮಾಡಿ ಕ್ಲೀನ್ ಫೀಲ್ಡ್ ಅಂದ್ರೆ ನಮ್ಮ ಸೆಕ್ರೆಟರಿ ಸರ್ ಸುಮಾರು ಸಲ ಕೊಟ್ಟಿದೆ ಸರ್. ಎಲ್ಲ ಕೊಡ್ತಾರೆ ಅಲ್ಲಿ ಯಾರೇ ಅಲ್ಲಿ ಊರಿನ ಮನೆ ಹತ್ರ ಇಟ್ಕೊಳ್ಳಿ ಅದಕ್ಕೆ ಕಷ್ಟ ಇರುತ್ತೆ ಪಾಪ ಇಟ್ಕೊಳ್ಳಿರ್ತಿಲ್ಲ. ಬಟ್ ಸ್ಕೂಲ್ ಟೈಮ್ ಅಲ್ಲಿ ಯಾಕಂದ್ರೆ ಹುಡುಗ ನೋಡ್ತವೆ ಎದಿರ್ತವೆ ಒಬ್ಬನ್ ಅಲ್ಲಿ ಜ್ವರ ಬಂದ್ ಮನೆಗ್ತವೆ ಆತರ ಎಲ್ಲ ಆಗತ್ತೆ. ಈ ಊರಲ್ಲಿ ಮಾತ್ರ ಇಲ್ಲ ಹಂಗಾಗಿ ಬಯಲಿಲ್ಲ ಅಂತ ಇರಂತಾನು ಇಟ್ಕೋತಾರೆ. ಇದ್ರು ಜನ ಮನೆ ಇದ್ರು ತಂದಲ್ಲೇ ಹೊರಗಡೆ ಎಲ್ಲ ಆಕ್ಸಿಡೆಂಟ್ ಆಗ್ತವೆ ಅಂತ ಬಂದಿರ್ತಾರೆ. ದಯಮಾಡಿ ನಿಮ್ಮ ಪಂಚಾಯತಿ ಕಡೆಯಿಂದ ಅದನ್ನು ಅವಾಯ್ಡ್ ಮಾಡಿಸ್ಬೋದಲ್ಲ. ಅಲ್ಲಿ ತನಕ ಚಿಕ್ಕದಾಗಿದೆ ಹುಡುಗರೆಲ್ಲ ಹೋಯ್ತು ನೋಡ್ತಾರೆ ಅವಕ್ಕೆ ಭಯ ಆಕ್ಸಿಡೆಂಟ್ ಆಗಿದೆ. ಯಾರಾದ್ರೂ ತೀರ್ಬೋದು ಅವ್ರ ಮನೆ ಹತ್ರನೇ ಇದ್ದು ಮನೆಯಿಂದಲೇ ಅವ್ರು ಜಮೀನು ತಂದು ಸರ್ ಇಲ್ಲಿ ಏನಾಗ್ತದೆ ಆಮೇಲೆ ಊರೆಲ್ಲ ಸಾಯ್ತಾರಲ್ಲ ಅಂತ ಅವ್ರ ಮನೆ ಹತ್ರ ಇಟ್ಕೊಂಡಿರ್ತಾರೆ. ಹೊರಗಡೆ ಸತ್ತರು ತಂದಾಗ ಮಾತ್ರ ಹೊರಗಡೆ ಸತ್ತ ಮಾರ್ತಾರೆ. ಹೊರಗಡೆ ಆಕ್ಸಿಡೆಂಟ್ ಆಯ್ತವು ಹೊರಗಡೆ ಆಸ್ಪತ್ರೆ ಅವ್ರ ಮನೆ ತಂದಿರ್ತಾರೆ. ಹುಡುಗರು ಸಣ್ಣ ಮಕ್ಕಳು ನೋಡ್ತಾರೆ ಮತ್ತೆ ಬಾಯಿ ಬಿಟ್ಟು ಜ್ವರ ಬಂದು ಮನೆಗಿದ್ದಾವೆ ಬಾರಿ ನಡ್ತಾ ಹೋಗುದು. ಪಂಚಾಯತಿಯಿಂದ ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡಿ ಅದಕ್ಕೆ ಬೇರೆ ಕಡೆ ಜಾಗ ಇಲ್ಲ ಮಾಡ್ಕೊಂಡ್ಬಿಟ್ಟಲ್ಲ. ಯಾವ್ದು ಸರ್ಕಾರಿ ಜಾಗ ಇಲ್ಲ, ಜಾಗ ಇರಲಿಲ್ಲ ಮೇಡಮ್. ಎಲ್ಲ ಊರು ಒಳಗಡೆ ಜಾಗ ಊರಿಂದ ಹೊರಗಡೆ ರಾಜ್ಯ ಇಲ್ಲ. ಕಾಂಪೌಂಡ್ ಆದ್ಮೇಲೆ ಇಡ್ತಾರೆ ಆ ಜನ. ಜಾಗ ಇಲ್ಲ ಅಂದ್ರೆ ಇಲ್ಲಿ ತಂದು ಇಡ್ತಿದ್ದಾರೆ. ಕಾಂಪೌಂಡ್ ಆದ್ಮೇಲೆ ಇಡ್ತಾರೆ ಹಾಗಾದ್ರೆ ಆ ಜನ. ಕಾಂಪೌಂಡ್ ಮಾಡ್ತಾರೆ ಅಲ್ಲ, ಈ ಕಾಂಪೌಂಡ್ ಮಾಡಿಸಿದ್ಮೇಲೆ ಅವ್ರು ಬರಲ್ಲ ಇಲ್ಲಿ ಅಂತಾನೆ ಹೇಳೋದು. ಅನುಕೂಲ ಆಗ್ತದೆ ಅನುಕೂಲನ ಕಾಂಪೌಂಡ್ ಆಗೋದು ಮುಂಚೆನೆ ಮಾಡಿಸಿ. ಯಾಕಾಗ್ಬಾರ್ದು? ಕಾಂಪೌಂಡ್ಗೆ ಯಾಕೆ ಕಾಯ್ಬೇಕು? ಈ ಸರ್ಕಾರದಿಂದ ಅನುದಾನ ಯಾವಾಗ ಬರುತ್ತೋ ಯಾರಿಗೆ ಗೊತ್ತು. ಅಲ್ಲಿ ತನಕ ಇದನ್ನ ಮುಂದುವರಿಸ್ಕೊಂಡು ಹೋಗೋದು ಎಷ್ಟು ಮಾತ್ರ ಸರಿ. ನೀವು ಒಂದು ಲೆಟರ್ ಕೊಡಿ ಗ್ರಾಮ ಆಟದ ಮೈದಾನದಲ್ಲಿ ಆಟವಾಡುವ ಸ್ಥಳವಾಗಿತ್ತು. ಅದರಲ್ಲಿ